ತೀರ್ಮಾನ ಮಾಡಿದೆ. ನೋಡಮ್ಮ, ನಮಗೆ ಎಷ್ಟು ಬಿ ಖಾತಾ ಇದೆ ಅಂತ ಗೊತ್ತಿದೆ. ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟು ಮಾಡ್ಬೋದು ಅಂತ ಇನ್ನು ನಮಗೆ ಅದ್ರ ಬಗ್ಗೆ ಅರಿವಿಲ್ಲ. ಇದು ಮುಂದುವರಿಸ್ತಾ ಇದೀವಿ. ಫಸ್ಟ್ ಒಂದು 3 ತಿಂಗಳು ಮಾಡ್ತೀವಿ. ಪ್ರತಿ ವಾರ 5,000 ಜನಕ್ಕೆ ಪ್ರತಿ ವಾರ ಒಂದು 5,000 ಜನ. ಈಗ ಒಬ್ರು ಎಷ್ಟು ಕೆಲಸ ಮಾಡ್ಬೋದು ಅನ್ನೋದು ಕೂಡ ಇದೆ. ಟೈಮಿಂಗ್ ಹೋಗಿ ಇನ್ನೊಬ್ರು ಮಾತಾಡಬೇಕು, ಸುಮ್ಮನೆ ಈಸ್ಕೊಳಕ್ಕಾಗಲ್ಲ ಅರ್ಜಿ. ಅವ್ರ ಮಾತಾಡಬೇಕು, ಅವ್ರ ದಾಖಲೆ ಕೂತ್ಬಿಡ್ಬೇಕು. ಆ ಟೈಮಿಂಗ್ ಏನು ಅಂತ ಅಂದ್ಬಿಟ್ಟು ಇನ್ನು ನಮಗೆ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಲ್ಲ. ಯಾಕೆಂದರೆ ಇಲ್ಲಿ 1 ವೇ ಅಲ್ಲ, 2 ವೇ ಮಾತಾಡ್ತಾ ಇರಬೇಕಲ್ಲ. ಅವ್ರು ಕನ್ವಿನ್ಸ್ ಮಾಡ್ತಾ ಇರಬೇಕು. ಈಸ್ಕೊಟ್ಟು ಕಳ್ಸೋಕ್ಕಾಗಲ್ಲ. ಸರಿ ಇದ್ರೆ ನಾವು ಮಾಡ್ತೀವಿ ಅಂತೇಳಿ. ಅದಕ್ಕೆ ನಾನೀಗ ಬೇಕಾದ್ರೆ ಮುಂದುವರಿಸ್ತೀವಿ ನಾವು. ವಿಲ್ ಗೋ ಕಂಟಿನ್ಯೂ. ಎಷ್ಟು ಬಿ ಖಾತಾ ಇದೆ ಅದನ್ನೆಲ್ಲ ಎ ಖಾತಾ ಪರಿವರ್ತನೆ ಮಾಡಬೇಕು. ಅವ್ರು ದುಡ್ಡು ಕಟ್ಟಬೇಕು. ಕೆಲವು ದುಡ್ಡು ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ. ನಾವು ಬಿಲ್ಡಿಂಗ್ನ ರೆಗ್ಯುಲೈಸ್ ಮಾಡ್ತಾ ಇಲ್ಲ. ಇಲ್ಲಿ ಫಸ್ಟ್ ಒಂದು ಭೂಮಿ ಮಾಡ್ತಾ ಇದ್ದೀವಿ, ಆಮೇಲೆ ಬಿಲ್ಡಿಂಗ್ ಬಗ್ಗೆ. ಯಾಕೆಂದರೆ ಬೇಕಾದಷ್ಟು ರೆಗ್ಯುಲೇಷನ್ಸು, ಬೇಕಾದಷ್ಟು ಇಶ್ಯೂಸ್ ಇದೆ. ಫಸ್ಟು ಅವನು ನಿಂತ್ಕೊಂಡಿರೋಂಥ ನೆಲ ಇದೆಯಲ್ಲ, ಆ ನೆಲನ ಫಸ್ಟು ನಾವು ಅವನ ನೆಲದಲ್ಲಿ ಅವನು ಕೂತ್ಕೊಂಡವನ ಅಂತ ಫಸ್ಟ್ ಚೆಕ್ ಮಾಡ್ತೀವಿ. Private roads taken over by government, sir, for the development purpose. Can you quantify how many roads have been taken? That I can't believe it. Whatever the roads which has been registered in the private means in the revenue records. Revenue records they have registered, they have put panchayat document in 110 panchayats, they are there, they have given numbers, they have registered. Some of them have left 20 feet, some of them 30 feet. We have already developed these roads. But still the RTC remains in the name of the landowner, all these types of there. So first we have done the mapping, we have done the drone survey, we have done the Google mapping. So all the roads has been already in a act, in a law. We have taken over all those lands, all those areas, and the lands remain with the government, and government has a full authority to develop that. And we will not allow the RTCs also to be made it into a government property. ಒಬ್ಬೊಬ್ಬರು ಒಂದೊಂದು ಥರ ಕೊಟ್ಟಿದ್ದಾರೆ. ಎಲ್ಲ ಜನ ಸರ್ ಅವರಿಗೆ ಅನುಮೋದನೆ ಮಾಡಿ ಕೊಟ್ಟಿದ್ದೀವಿ. 7,000 ಜನಕ್ಕೆ ಅವರು ರೊಕ್ಕ ಕೊಟ್ಟ ತಕ್ಷಣ ಅವರಿಗೆ ಈ ಖಾತಾ ಸಿಗ್ತದೆ. ಈಗ ಎಲ್ಲರಿಗೂ ನಾವು ಮಾಡಿ ಕೊಟ್ಟಿದ್ದೀವಿ. 300 ಕೋಟಿ ರೂಪಾಯಿ. ಈಗ ಒಬ್ಬೊಬ್ಬರು ಕೆಲವರು 20,000 ಕೊಡಬೇಕಾಗ್ತದೆ, ಕೆಲವರು 50,000 ಕೊಡ್ತಾರೆ. ಅದರ ಸ್ಲ್ಯಾಬ್ ಇದೆ ಆ ಏರಿಯಾ ಪ್ರಕಾರ. ಈಗ ನಾವು 700 ಜನ ಕೊಟ್ಟಿರೋಕ್ಕೆ ಅವ್ರು ದುಡ್ಡು ಕಟ್ಟಿದ್ರೆ ಒಂದು 300 ಕೋಟಿ ಬರ್ತದೆ. 7,000 ಇಷ್ಟಿಷ್ಟು ಯಾರಾದ್ರೂ ಏರಿಯಾ ಮೇಲೆ ಇಷ್ಟು ಕೊಡಬೇಕು ಅಂತ ಅವ್ರಿಗೆ ಹೇಳಿದ್ದೀವಿ ನಾವು. ರೆಗ್ಯುಲರ್ ಈಗ ಅವರು ಕನ್ವರ್ಷನ್ ಫೀಸ್ ಕಟ್ಟಿರಲ್ಲ, ಡೆವಲಪ್ಮೆಂಟ್ ಇರ್ತದೆ, ಟ್ಯಾಕ್ಸ್ ಕಟ್ಟಿರಲ್ಲ, ಏನು ಕಟ್ಟಿರಲ್ಲ. 300 ಕೋಟಿ ಬರುತ್ತೆ ಸರ್ ಅವರೆಲ್ಲ. ಆವ್ರೇಜ್ ಈಗ 7,000 ಜನಕ್ಕೆ ದುಡ್ಡು ಕೊಟ್ಟರೆ 300 ಕೋಟಿ ಕಟ್ಟಬೇಕಾಗುತ್ತೆ ಎಲ್ಲರೂ ಸೇರಿ. ಅಂದರೆ ಲೆಕ್ಕ ಕೊಡಿ. ಆರಂಭ ಮಾಡಿದಾಗ 100 ದಿನ ಟೈಮ್ ಕೊಟ್ಟಿದ್ರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ದೊಡ್ಡ ಮಟ್ಟದಲ್ಲಿ ಇತ್ತು. ಬಿ ಖಾತಾ ಇಂದ ಎ ಖಾತಾ ಮಾಡುವಂಥದ್ದು ಕೇವಲ 7,000 ಅರ್ಜಿಗಳು ಮಾತ್ರ ಇತ್ಯರ್ಥ ಮಾಡಿ ಅಂದರೆ ಇನ್ನೂ ಸಹ ತುಂಬಾ ಜನ ಅದನ್ನ ಅರ್ಜಿ ಹಾಕ್ಬೇಕಾಗಿತ್ತು, ಹಾಕಿಲ್ಲ. ಕಾರಣ ನೋಡಿ, ಅವ್ರಿಗೆ ಕರೆಕ್ಟಾಗಿ ದಾಖಲೆ ಕೊಡಬೇಕು. ಕೆಲವ್ರಿಗೆ ಮಾಹಿತಿ ಇಲ್ಲ. ಯಾರು ಆಸ್ತಿನ ಬೇರೆಯವ್ರು ಮಾರಕ್ಕೆ ಹೋಗ್ತಾನೆ ಅಂಥವ್ನು ಸ್ವಲ್ಪ ಮುಂದಕ್ಕೆ ಬರ್ತಾನೆ. ಕೆಲವ್ರಿಗೆ ನಮ್ಗೆ ಯಾರು ಮಾತಾಡೋರಿಲ್ವಲ್ಲ, ಏನಿಲ್ವಲ್ಲ, ನಾವು ಆರಾಮಾಗಿರೋಣ ಅಂತ ಬರ್ತದೆ. ಸೊ ಈಗ ದಾಖಲೆಗಳನ್ನು ಸರಿ ಮಾಡ್ಕೊಳ್ಬೇಕು. ಜಾಸ್ತಿ ಜನರಿಗೆ ನೀವೇ ಎಷ್ಟೋ ಜನ ರೆವಿನ್ಯೂ ಸೀಟ್ ತೊಗೊಂಡಿರ್ತೀರ, ಆ ದಾಖಲೆಗಳನ್ನು ಇಟ್ಕೊಂಡಿರ್ಬೇಕು ನೀವು. ಕೆಲವರು ಡಿಸ್ಪ್ಯೂಟ್ಸ್ ಇರ್ತದೆ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇರ್ತದೆ, ಇವೆಲ್ಲ ಕೂಡ ಏನೇನೋ ಇಶ್ಯೂಸ್ ಇರ್ತದೆ. ಸೊ ಅದಕ್ಕೆ ಆಧಾರ್ ಕಾರ್ಡ್ ಕೇಳ್ತಾ ಇದ್ದೀವಿ, ಡಾಕ್ಯುಮೆಂಟೇಶನ್ ಕೇಳ್ತಾ ಇದ್ದೀವಿ. ಹಿಂದೆ ಏನೋ ಒತ್ತಡದ ಮೇಲೆ ಬಿ ಖಾತಾ ಅಂತ ಆಗಿದೆ, ಅದು ಎ ಖಾತಾ ಅಂತ ಮಾಡುವ ಅವ್ರಿಗೆಲ್ಲ ಸೌಲಭ್ಯ ಒದಗಿಸ್ಕೊಡ್ತಾ ಇದ್ದೀವಿ. ಸೊ ಯಾರು ನಮ್ಮ ಏನು ಸಿಸ್ಟಮಲ್ಲಿ ನಮ್ಗೆ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಅದನ್ನು ಒದಗಿಸ್ಕೊಡ್ತಾನೆ ಅವನಿಗೆ ಮಾತ್ರ ಫಸ್ಟ್ ನಾವು ಮಾಡ್ತೀವಿ. ಆಮೇಲೆ ಮುಂದಕ್ಕೆ ಆಮೇಲೆ ನೋಡೋಣ. ಇದು ಕಂಟಿನ್ಯೂ ಮಾಡ್ತೀವಿ. ಇದನ್ನ ಈಗ ಪರಿಶೀಲನೆ ಮಾಡ್ಬೇಕಾದ್ರೆ ಇದು ಮಾಡ್ತೀವಿ. ಈಗ 50 ಕಡೆ ನಾವು ಬೆಂಗಳೂರು ನಗರದಲ್ಲಿ ಶುರು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಬರ್ತಾರೆ ಎಲ್ಲ. ಯಾರು ಬೇಕು ಬರ್ತೀವಿ. ನಮ್ಗೇನು
ಅವನ ಆಸ್ತಿ ರೆಡಿ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ದಾಖಲೆ ಮಾಡ್ಕೋಬೇಕು ಅಂತ ಅವ್ರಿಗೆ ಪಾಪ ಗೊತ್ತಾಗಬೇಕಲ್ಲ. ಬಿ ಖಾತಾ ಅಂದ್ರೇನು, ಎ ಖಾತಾ ಅಂದ್ರೇನು ಅಂತ ಕೆಲವರಿಗೆ ಎಷ್ಟೋ ಜನ ನಾಗರಿಕರಿಗೆ ಗೊತ್ತಿರಲ್ಲ. ಸೊ ಅದು ಮಾಡ್ಕೊಳ್ತಾರೆ. ಸರ್, ಇದು ನೀವು ಆರಂಭಿಕವಾಗಿ ಸ್ಟಾರ್ಟ್ ಮಾಡಿದಾಗ ಸರ್, ಆಕ್ಚುಲಿ ಏನು ಹರ್ಡಲ್ಸ್ ಕಾಣ್ತದೆ, ಇಲ್ಲೊಂದು ಆಕ್ಚುಲಿ ಏನು ಸಮಸ್ಯೆ ನಿಮ್ಮ ಗಮನಕ್ಕೆ ಬಂತು ಮೇಜರ್ ಆಗಿ? ನೋಡಿ, ಮೇಜರ್ ಆಗಿ ಏನಂದ್ರೆ ಬೆಂಗಳೂರು ದೊಡ್ಡದಾಗಿ ಬೆಳೀತಾ ಇದೆ. ಅವನ ಆಸ್ತಿ ರೆವಿನ್ಯೂ ಕಟ್ಕೊಬಿಟ್ಟಿದ್ದಾನೆ, ಅವನಿಗೆ ಸೌಲಭ್ಯಗಳು ಕೊಡ್ತಾ ಇದ್ದೀವಿ. ಅವನಿಗೆ ಯಾರು ಸೈಟ್ಗೆ ಸಾಲ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ, ಬ್ಯಾಂಕ್ ಮಾರಕ್ಕಾಗ್ತಾ ಇಲ್ಲ. ಅವನು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಈ ಬಿ ಖಾತಾ ಪ್ರಾಪರ್ಟಿ ಎಲ್ಲೂ ರಿಜಿಸ್ಟರ್ ಮಾಡ್ತಾ ಇಲ್ಲ. ನಾವು ಹೊಸ ಸಿಸ್ಟಮ್ ತಂದಿದ್ದೀವಿ. ರಿಜಿಸ್ಟ್ರೇಷನ್ ಪ್ಲಾನ್ ಕೊಡ್ತಾ ಇಲ್ಲ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಸೊ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಕೊಟ್ಬಿಟ್ಟಿದೆ ನಮಗೆ, ಯಾರಿಗೂ ಅಂಥವ್ರಿಗೆ ನೀರು ಕೊಡಬೇಡಿ, ಕರೆಂಟ್ ಕೊಡಬೇಡಿ ಅಂತ. ಕೆಲವರು ನೀರಿದೆ, ಕೆಲವರು ಕರೆಂಟ್ ಇದೆ, ಇನ್ನು ಕೆಲವ್ರಿಗೆ ಅವಕಾಶ ಇಲ್ಲ. ಸೊ ಈ ದೃಷ್ಟಿಯಿಂದ ನಾವು ಅದಕ್ಕೆ ಏನೇನು ಅವ್ರಿಗೆ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಬೇಕಲ್ಲ, ಕರೆಕ್ಟಾಗಿ ಕೊಡಬೇಕಲ್ಲ, ಪ್ಲ್ಯಾನ್ ಕೊಡಬೇಕಲ್ಲ. ಮುಂದಕ್ಕೆ ಅವ್ನು ಏನಾದ್ರು ಬೇಕಾದ್ರೆ ಪ್ಲ್ಯಾನ್ ಕೊಡಬೇಕಾಗ್ತದ. ಪ್ಲ್ಯಾನ್ ಕೊಡಬೇಕಾದ್ರೆ ಫಸ್ಟು ದಾಖಲೆ ಕರೆಕ್ಟಾಗಿರ್ಬೇಕಲ್ಲ. ಅದಕ್ಕೆ ನಾವು ಫಸ್ಟು ದಾಖಲೆಗಳನ್ನು ತಯಾರು ಮಾಡೋಣ ಅಂತೇಳಿ ಮಾಡ್ತೇವೆ. ಈ ಊರುಗಳಲ್ಲಿ ನೋಡಿದಿರಲ್ಲ, ಈ ಮೊದಲು ನಾನು 8,000 ಎಕರೆ ನಾನು ರಿಜಿಸ್ಟರ್ ಮಾಡಿಕೊಟ್ಟೆ. ಇದು ಲ್ಯಾಂಡ್ ನಮ್ಮ ಕನಕಪುರದಲ್ಲಿ ಲ್ಯಾಂಡ್ ಗ್ರಾಂಟ್ ಇದ್ದಾಗ ಲ್ಯಾಂಡ್ ಮಾಡಿ ಒಂದು ಸ್ಕೆಚ್ ಮಾಡಿ ರೆವಿನ್ಯೂ ಸ್ಕೆಚ್ಚು ಸ್ಪಾಟ್ ಮೇಲೆ ಕೊಟ್ಬಿಟ್ಟೆ. ಈಗ ನಿನ್ನೆ ಹೋಗಿ ನಾನು ರಿವ್ಯೂ ಮಾಡಿದೆ. ಈಗ ಅದಕ್ಕೆಲ್ಲ ಈಗ ಪೋಡಿ ಆಗ್ತಾಯಿದೆ, 20 ವರ್ಷದ ಮೇಲೆ ಪೋಡಿ ಮಾಡ್ತಾಯಿದ್ದೀವಿ ಅವ್ರಿಗೆಲ್ಲ. ಸೊ ಆ ಪೋಡಿಗೆ ಮಾಡ್ತಾ ಇದೀವಲ್ಲ, ಫೋಟೋ ಗೀಟೋ ಎಲ್ಲ ಇಟ್ಬಿಟ್ಟು ರೈತನ ನಿಲ್ಲಿಸ್ಬಿಟ್ಟು ಆ ಭೂಮಿ ಮೇಲೆ ನಿಲ್ಲಿಸಿ ಮಾತು ಪೋಡಿ ಮಾಡ್ಕೊಡ್ತಾ ಇದ್ದೀವಿ. ಬ್ರಿಟಿಷ್ ಕಾಲದಲ್ಲಿ ಶುರುವಾದ ಪೋಡಿ ಕೆಲಸ ಇನ್ನು ಹಂಗೆ ಪೆಂಡಿಂಗ್ ಇದೆ, ಎಷ್ಟೋ ಕೆಲಸಗಳು ಪೆಂಡಿಂಗ್ ಇದೆ. ಆ ಪೋಡಿಗಳನ್ನ ಮಾಡ್ತಾ ಇದ್ವಿ. ಆ ರೀತಿ ಬೆಂಗಳೂರು ನಗರಗಳಲ್ಲೂ ಕೂಡ ಇದನ್ನು ಮಾಡ್ತಾಯಿದ್ವಿ. ಇದಾದ ತಕ್ಷಣ ಮುಂದಕ್ಕೆ ಅರ್ಬನ್ ಇದಕ್ಕೂ ಕೂಡ ನಮ್ಮ ಮುನ್ಸಿಪಾಲ್ಟಿ ಏರಿಯಾಗಳಿಗೆ ಅದಕ್ಕೆಲ್ಲ ಕೂಡ ಹೋಗ್ತದೆ. ಸರ್, ಬಿ ಖಾತಾ ಟು ಎ ಖಾತಾಕ್ಕೆ ನಾವೇನು ಅವಕಾಶ ಮಾಡ್ಕೊತಿದ್ವಿ ಸರ್, ಬಹುತೇಕರು ಅದನ್ನು ಮಾಡ್ಕೊಳ್ತಿಲ್ಲ ಅನ್ನೋ ಅಭಿಪ್ರಾಯ ಇದೆ. ಮತ್ತು ನಿಗದಿ ಮಾಡಿರೋ ದರ ಹೆಚ್ಚಳ ಆಗಿದೆ ಅನ್ನೋ ಅಭಿಪ್ರಾಯ ಇದೆ ಸರ್. ನೋಡಿಪ್ಪ, ಎಲ್ಲ ಫ್ರೀ ಮಾಡೋಕ್ಕಾಗಲ್ಲ. ಆಸ್ತಿ ಮೌಲ್ಯ ಜಾಸ್ತಿ ಆಗಿದೆಯಲ್ಲ. ಒಂದೊಂದು ಕಾಲದಲ್ಲಿ ನಾವು ಯಾವುದೋ ಎಷ್ಟೋ ₹1 ಸೈಟ್ ತೊಗೊಂಡಿರ್ತೀವಿ, ₹500 ಸೈಟ್ ತೊಗೊಂಡಿರ್ತೀವಿ. ಈಗ ನನಗೆ ಬಂಗಾರಪ್ಪ ಕಾಲ ಇತ್ತು, ಅವ್ರ ಕಾಲದಲ್ಲಿ ನಮಗೆ ಸೈಟ್ ಕೊಟ್ಟಿದ್ರು 50-80 ಸೈಟ್. ನಾನು 99,000 ಕಟ್ಟಿದ್ದೆ. ಈಗೂ ಸೈಟ್ ಇದೆ. ಆ ಸೈಟ್ ಈಗ ಮಾರ್ಕೆಟ್ ಬೆಲೆ 20 ಕೋಟಿ ಇದೆ. 20,000 ಸ್ಕ್ವೇರ್ ಫೀಟ್ ಇದೆ. 50-80 ಎಷ್ಟಾಯಿತು? ಒಂದು 8-9 ಕೋಟಿ ಆಯಿತು. ಸೊ ₹900 1 ಲಕ್ಷ ರೂಪಾಯಿ ಸೈಟು, ₹90,000 ಸೈಟು ಈಗ 8-9 ಕೋಟಿ ರೂಪಾಯಿ ಆಗಿದೆ. ಏನು ಮಾಡ್ತೀರಾ? ಆ 8-9 ಕೋಟಿ ಲೆಕ್ಕಕ್ಕೆ ನಾವೇನಾದ್ರು ಕಟ್ಟಬೇಕಲ್ಲ ಸರ್ಕಾರಕ್ಕೆ. ಆ ರೋಡ್ ಹಾಕಬೇಕು, ಪೈಪ್ ಹಾಕಬೇಕು, ನೀರು ಹಾಕಬೇಕು, ಕರೆಂಟ್ ಕೊಡಬೇಕು, ಎಲ್ಲ ವ್ಯವಸ್ಥೆ ಮಾಡಬೇಕಲ್ಲ. ಈಗ ಆಗ ಒಂದು ಕಾಲದಲ್ಲಿ ₹600 ಫ್ಲ್ಯಾಟ್ಗಳೆಲ್ಲ ಸಿಗ್ತಾಯಿದ್ವಿ. ನಮ್ಮ ಎಲ್ಲರೂ ಇದಕ್ಕೆ ಹೌಸಿಂಗ್ ಬೋರ್ಡಿಂದ ಕಟ್ತೋ ನಮ್ಮ ಇದರ ಟೈಮಲ್ಲಿ ಕೋರ್ಮಂಗಲದಲ್ಲಿ ಇದೇ ಹಣದಿಂದ ಅಲ್ಲಿ ₹600 ಮನೆ ಕಟ್ಟಿಕೊಡ್ತಿದ್ದು. ₹600 ನಮ್ಮ BDA ಮನೆಗಳು ಕಟ್ಕೊಡ್ತಿದ್ದು ಹೌಸಿಂಗ್ ಬೋರ್ಡಿಂದ, ಇದರಿಂದ ಕೊಡ್ತಿದ್ದು. ಈಗ ತಗೊಳ್ಳಿ ಅಂತ ಹಿಂಸೆ ಮಾಡಿ ₹700ವರೆಗೂ ಮಾರಿದವು. ಈಗ ಕೇಳಿದ್ರೆ ಅಲ್ಲಿ ₹10,000 ಇಡ್ತಾರೆ ಸ್ಕ್ವೇರ್ ಫೀಟ್. ಇದೇ ಹಣದಿಂದ ಅಲ್ಲಿ ಪಾರ್ಕ್ ಕಟ್ಟಿಸ್ತಕ್ಕಂಥದ್ದು ಎಲ್ಲ ಕಡಿಮೆ ಮಾಡೋ ಪ್ಲಾನ್ ಇದೆಯಾ ಸರ್? ಜನರಿಗೆ ಡಿಮ್ಯಾಂಡ್ ಇಲ್ಲ, ಈಗ ನಾವು ಕೊಟ್ಟಿರೋದೇ ಭಾಳ ಕಡಿಮೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.